ನಿಮ್ಮನೇಲೂ ಯಾರಿಗಾದರೂ ಅಕ್ಕಿ, ಮಣ್ಣು, ಚಾಕ್ಪೀಸ್, ಪೇಪರ್, ಐಸ್ ಕ್ಯೂಬ್ ತಿನ್ನೋ ಅಭ್ಯಾಸ ಇದೆಯಾ? ಹೈ, ಐ ಆಮ್ ಡಾಕ್ಟರ್ ವರ್ಷಿತಾ. ಇದೊಂದು ಈಟಿಂಗ್ ಡಿಸಾರ್ಡರ್. ಇದನ್ನು ನಾವು ಪೈಕ ಅಂತ ಕರಿತೀವಿ. ಇದರಲ್ಲಿ ನಮಗೆ ಆಹಾರವಲ್ಲದ ನಾನ್ ನ್ಯೂಟ್ರಿಟಿವ್ ಥಿಂಗ್ಸ್ ಮೇಲೆ ಕ್ರೇವಿಂಗ್ಸ್ ಆಗುವಂಥದ್ದು. ಇದು ಯೂಶ್ವಲಿ ಪ್ರೆಗ್ನೆಂಟು, ಚಿಕ್ಕ ಮಕ್ಕಳು ಅಥವಾ ಯಾವುದಾದ್ರೂ ಸೈಕ್ಯಾಟ್ರಿ ಪ್ರಾಬ್ಲಮ್ಸ್ ಇರೋರಿಗೆ ಯೂಶ್ವಲಿ ಜಾಸ್ತಿ ಆಗುತ್ತೆ. ಈ ಒಂದು ಕಂಡೀಷನ್ ಮೋಸ್ಟ್ಲಿ ಐರನ್ ಡೆಫಿಷಿಯನ್ಸಿ ಅಥವಾ ಜಿಂಕ್ ಆ್ಯಂಡ್ ವೈಟಮಿನ್ B12 ಡೆಫಿಷಿಯನ್ಸಿ ಇದ್ರೂ ಕೂಡ ಕಾಣಿಸ್ಕೊಳ್ಳುತ್ತೆ. ಈ ಥರ ತಿನ್ನೋದ್ರಿಂದ ನಿಮಗೆ ಫುಡ್ ಪಾಯ್ಸನಿಂಗು, ಹೊಟ್ಟೆ ನೋವು, ಡೈಜೆಸ್ಟಿವ್ ಇಶ್ಯೂಸು, ಕಾನ್ಸ್ಟಿಪೇಷನ್ನು ಮತ್ತು ಸುಸ್ತಾಗುವಂಥದ್ದು, ಡೆಂಟಲ್ ಪ್ರಾಬ್ಲಮ್ಸು, ಅದ್ರ ಜೊತೆಗೆ ವೈಟ್ ಬ್ಲಡ್ ಸೆಲ್ಸ್ ಕೂಡ ನಿಮಗೆ ಸ್ಲೋ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ಎಲ್ಲ ನ್ಯೂಟ್ರಿಯೆಂಟ್ ರಿಚ್ ಫುಡ್ನ ನಾನು ನಿಮಗೆ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮತ್ತು ಒಂದು ಅಡಿಷ್ನಲ್ ಪಾಯಿಂಟ್ ಏನಪ್ಪ ಅಂತಂದರೆ ಐರನ್ ರಿಚ್ ಫುಡ್ ಜೊತೆಗೆ ನೀವು ವೈಟಮಿನ್ C ರಿಚ್ ಫುಡ್ನ ಇನ್ಕ್ಲೂಡ್ ಮಾಡಿ. ಸೊ ನಿಮಗೆ ಐರನ್ ಅಬ್ಸಾರ್ಪ್ಷನ್ ಇಂಪ್ರೂವ್ ಆಗುತ್ತೆ. ಈ ಕಂಡೀಷನ್ ಏನಾದರೂ ನಿಮಗೆ ಸಿವಿಯರ್ ಆಗಿ ಇತ್ತು ಅಂತ ಅಂದರೆ ನೀವು ಡಾಕ್ಟರ್ನ ವಿಸಿಟ್ ಮಾಡಿ ಒಂದು ಬ್ಲಡ್ ಟೆಸ್ಟ್ ಮಾಡಿ ಯಾವ ನ್ಯೂಟ್ರಿಯೆಂಟು ನಿಮಗೆ ಎಕ್ಸಾಕ್ಟ್ಲಿ ಕಡಿಮೆ ಇದೆ ಅಂತ ತಿಳ್ಕೊಂಡು ಅದಕ್ಕೆ ನೀವು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಜೊತೆಗೆ ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡೋದು ಬೆಟರ್.